ಬನ್ನಿ ಬನ್ನಿ, ಈಗ ಬನ್ನಿ. ಬಂದ್ಬಿಡಾರಂತೆ, ಬನ್ನಿ. ನೋಡೋಣ ಬನ್ನಿ. ಏನಾಗುತ್ತೆ ನೋಡೋಣ ಬನ್ನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಎಲ್ಲ ಯಾಕಾಗಿ ಹೋಗಿದ್ದೀರಾ? ನಮ್ಮ ಸಮಸ್ಯೆ ಎಲ್ಲ ತೀರೋಗುತ್ತಂತೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಬೇಗ ಬನ್ನಿ. ನೀನು ಬಾರೆ. ಕಾಶಿಯಿಂದ ಅಗೋರಿ ಸ್ವಾಮಿಗಳು ಬಂದಿದ್ದಾರೆ. ಓಂ ಸ್ಮಶಾನ ರುದ್ರ, ಓಂ ಕಾಲ ಭೈರವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಬೇತಾಳ ವಿಮೋಚನಾಯ, ಓಂ ಪ್ರೇತಾತ್ಮ ವಿಮೋಚನಾಯ, ಓಂ ಶಂಕರಂ, ಹರಿ ಓಂ ಶಿವಂ, ಲೋಕನಾಥಾಯ ನಮಃ, ಭೂತನಾಥಾಯ ನಮಃ. ಏನು ಇದು? ಓಂ ಶಿವಂ. ಯಾಕೋ ನನ್ನ ಕರೆದಿದ್ದು? ಈ ಊರಿನ ಪೀಡೆ ಓಡ್ಸಕ್ಕೋಸ್ಕರ. ರಾಮಾನುಜಂ, ಇಂದು ವಾಸುನ ದೆವ್ವ ಆಗಿ ಯಾಕೆ ಕಾಡಿಸ್ತಾ ಇದೀಯಾ? ನನ್ ಗಂಡನ ನಾನು ದೆವ್ವ ಆಗಿ ಕಾಡ್ಸೋದ? ಯಾಕಣ್ಣ ಹೀಗೆ ಹೇಳ್ತಿದ್ಯಾ? ನಾಟಕ ಮಾಡ್ಬೇಡ. ನಿನ್ನ ಊರಿಂದ ಹೊರಗೆ ಕಳಿಸ್ತೀವಂತ ಸೇರ್ ತೀರ್ಸ್ಕೊತಾ ಇದೀಯಾ? ರಾಮಾನುಜಂ, ಏನು ಮಾತಾಡ್ತಿದ್ಯಾ? ವಾಸುನ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತಿದ್ರೆ ನೀನ್ ಯಾಕೆ ನಮ್ಮನ್ನೆಲ್ಲ ಎದುರಿಸ್ದೆ? ವಾಸುಗೆ ನಾನಂದ್ರೆ ಹುಚ್ಚು ಪ್ರೀತಿ. ಅದಕ್ಕೆ ನನ್ನಿಂದ ವಾಸುನ್ ಎಲ್ಲಿ ದೂರ ಮಾಡ್ತಿರೋ ಅಂತ ನಿಮ್ಮನ್ನೆಲ್ಲ ನಾನು ಹೆದರಿಸ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ಹೇಯ್ ನಿಲ್ಸು. ನೀನು ನಮ್ಮ ಮನೆಗೆ ಬಂದು ನಮ್ಮೆಲ್ಲರನ್ನು ಎದುರಿಸಿಲ್ಲ. ಅದು ನನ್ನ ಆತ್ಮಘೋಷ. ನಿಮ್ಮಲ್ಲಿರೋ ಭಯ ಕಣ್ರೋ. ನಮ್ಮವ್ರನ್ನ ಯಾಕೆ ಸಾಯಿಸ್ದೆ? ನಾನ್ ಸಾಯಿಸಿಲ್ಲ ಕಣೋ ಸ್ವಾಮಿ. ಇದೆಲ್ಲ ಇವಳು ನಾಟಕ. ಮೊದಲು ಅವಳನ್ನ ಬಂಧಿಸಿ. ಓಂ ಘೋರ ಬೇತಾಳಾಯ ವಿನಾಶಾಯ, ಓಂ ನಮಃ ಶಿವಾಯ, ಓಂ ಕಾಲ ಭೈರವಾಯ, ಬೇತಾಳ ವಿಮುಕ್ತಿಯಾಯ, ಓಂ ಶಿವಾಯ, ಹರಿ ಓಂ ಶಿವಾಯ, ಭೂತನಾಥಾಯ, ಲೋಕಪಾಲಾಯ. ಬೇಡ ವಾಸು, ವಾಸು. ವಾಸು, ವಾಸು. ರಾಮಾನುಜನ್, ಯಾಕೋ ನಾನು ಹಿಂದಕ್ಕೆ ತೊಂದರೆ ಕೊಡ್ತಿದ್ಯಾ? ವಾಸು, ನೀನು ದೇವ ಆಗ್ಬಿಟ್ಟಿದ್ಯಾ? ಸ್ವಾಮೀಜಿ, ಅವಳ ಜೊತೆ ಇವನನ್ನು ಬಂಧನ ಮಾಡಿಬಿಡಿ. ಸ್ವಾಮೀಜಿ, ನೀವು ಬೇಕಾದ್ರೆ ಇಂದುನೇನಾದ್ರು ಮಾಡ್ಕೊಳ್ಳಿ. ನಮ್ಮ ವಾಸನ ಬಿಟ್ಬಿಡಿ. ನಮ್ಮ ವಾಸನ ನಮಗೆ ಒಪ್ಪಿಸ್ಬಿಟ್ರೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ನಿಮ್ಮ ಕೈ ಮುಗಿತೀವಿ ಸ್ವಾಮಿಗಳೇ. ಅವ್ರನ್ನ ಯಾಕೋ ಬೇಡ್ಕೋತಿದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಇಂದುಗ್ ಏನಾಯ್ತು ಅಂತ ತಿಳ್ಕೊಳಲ್ವಾ? ಒಂದ್ಸಲ ನಾನು ಹೇಳೋದನ್ನ ಕೇಳ್ರು. ನೀನ್ ಸುಮ್ಮನೆ ಇರೋ ಸ್ವಾಮಿ. ನಾನು ಹೇಳೋದ್ ಕೇಳಿಸ್ಕೊಳ್ರೋ. ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಸೇರಿ ಊರಿಗೆ ವಾಪಸ್ ಬಂದಾಗ ಊರೆಲ್ಲ ಒಂಥರ ಕಾಣಿಸ್ತಿತ್ತು. ತುಂಬಾ ಆಸೆಯಿಂದ ಇಂದು ಹತ್ರ ಹೋಗ್ತಿದ್ದೆ ನನಗೆ. ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಬೆಳಿಗ್ಗೆ ಮನೆಗೆ ಹೋಗಿದ್ದೆ ಅಣ್ಣ. ಅದ್ಗೇನಾ ರಾಮಾನುಜ ಅವರು ಸಾಯಿಸ್ಬಿಟ್ಟಿದ್ದಾರೆ. ಅಣ್ಣ ನಿಂತ್ಕೋ, ಅಣ್ಣ ನಿಂತ್ಕೋ. ಅಣ್ಣ ಬೇಡ ಅಣ್ಣ, ಒಂದ್ಸಲ ನಾನು ಹೇಳೋದ್ ಕೇಳಿಸ್ಕೊ ಅಣ್ಣ. ನಾನು ಆತ್ಮ ಆಗ್ಬಿಟ್ಟಿದ್ದೀನಿ. ಸರ್ಪಂಚರು ಯಾವಾಗ್ಲೂ ನನ್ನನ್ನು ಸಾಯಿಸಿದ್ದಾರೆ. ನಿಮ್ಮ ಅಣ್ಣನ ನನ್ನಿಂದ ದೂರ ಮಾಡ್ಬೇಕು ಅಂತ ಹೀಗ್ ಮಾಡಿದ್ದಾರೆ.
ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳ್ಬೇಡಮ್ಮ. ನನ್ನನ್ನು ಯಾವಾಗ್ಲೂ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನಿಮ್ಮ ಅಣ್ಣಂಗೆ ನಾನ್ ಸತ್ತಿರೋ ವಿಷಯ ಗೊತ್ತಾದ್ರೆ ಅವ್ರು ಯಾರನ್ನು ಜೀವಂತವಾಗಿ ಬಿಡೋದಿಲ್ಲ. ಅವರು ಕೊಲೆಗಾರ ಆಗ್ಬಿಡ್ತಾರೆ. ಮತ್ತಿವಾಗ ಏನ್ ಮಾಡ್ತೀಯ ಅತ್ತಿಗೆ? ಆತ್ಮ ಆಗಿ ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಇರೋಷ್ಟು ದಿನ ಅವ್ರಿಗೋಸ್ಕರನೇ ಇರ್ತೀನಮ್ಮ. ನಿಂಗೋಸ್ಕರ ಕಾಯ್ತಾ ಇರೋ ಅತ್ತಿಗೆ ಹತ್ರ ಹೋಗು ಅಣ್ಣ. ಹೋಗ್ತೀನಮ್ಮ. ಅಣ್ಣ, ಆತ್ಮ ಮತ್ತೆ ಮನುಷ್ಯರು ಜೊತೆಗಿರ್ಬೋದಾ? ಜೊತೆಲಿರಕ್ಕಾಗಲ್ಲಮ್ಮ. ಆತ್ಮ ಜೊತೆ ಇರಬೇಕು, ಮನುಷ್ಯರ ಜೊತೆ ಇರಬೇಕು. ನನಗೋಸ್ಕರ ಕಾಯ್ತಾ ಇದ್ದೆ ಇಂದುಗೋಸ್ಕರ ನಾನೇನ್ ಮಾಡಿದೆ ಅಂತ ಗೊತ್ತಾ? ಆತ್ಮ ಮತ್ತೆ ಮನುಷ್ಯರು ಜೊತೆಗಿರ್ಬೋದಾ? ಹಾಗೆ ನಾನು ಕೂಡ ಆತ್ಮ ಆಗೋದೆ. ಇಂದುಗೆ ಬೇಜಾರಾಗತ್ತೆ ಅಂತ ಕಾಡಲ್ಲೇ ಸತ್ತೋದೆ ಅಂತ ಅವಳಿಗೆ ನಾನು ಸುಳ್ಳು ಹೇಳಿದೆ. ಸ್ವಾಮಿ, ಬೇಗ ಅವರನ್ನ ಬಂಧನ ಮಾಡಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಶಿವ ಶಂಭೋ ಶಂಕರ. ಏ ರಾಮಾನುಜಂ, ಬಹಿಷ್ಕಾರ ಹಾಕಿದೀರಾ ಅಂದ್ರೆ ಬಿಟ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ನಲ್ಲೋ. ಆದ್ರೆ ಹಿಂಗ್ಯಾಕೋ ಸಾಯಿಸಿದ್ರಿ? ಹಿಂಗ್ಯಾಕೋ ಸಾಯಿಸಿದ್ರಿ? ನಿನ್ನ ಜನಗಳನ್ನ ಕೊಂದಿದ್ದು ಇಂದು ಅಂತ ಅನ್ಕೊಂಡೆ ಅಲ್ವಾ? ಇಲ್ಲ, ಒಬ್ಬೊಬ್ಬರನ್ನು ವಿಚಿತ್ರವಾಗಿ ಸಾಯಿಸಿದ್ದು ನಾನು. ಯಾಕೋ ಸಾಯಿಸ್ದೆ? ಯಾಕೋ ಸಾಯಿಸ್ದೆ ಇಂದುನ? ಹೇಳೋ ರಾಮಾನುಜಂ, ಹೇಳೋ. ಇಂದುನ್ ಯಾಕೆ ಸಾಯಿಸ್ದೆ?
ಅವನೇನ್ ಹೇಳ್ತಾನಯ್ಯ? 100 ಎಕರೆ ತಗೊಂಡು ಅರ್ಧ ಸಾಯಿಸ್ತವನು. ಗರ್ಭಿಣಿ ಆಗಿರೋ ಇಂದುನ ನೋಡೋದಕ್ ಹೋದಾಗ, ಏ ಅಸ್ಕರ ಬಸ್ಕ, ಯಾವಾಗ ಬರ್ತೀಯಾ? ಬೇಗ ಬಾ, ನಿನ್ಗೆ ಒಂದು ಒಳ್ಳೆ ಸುದ್ದಿ ಹೇಳ್ಬೇಕು. ಅಯ್ಯೋ, ಇಂದಮ್ಮ, ಎದ್ದೇಳಮ್ಮ, ಎದ್ದೇಳಮ್ಮ, ಎದ್ದೇಳು ಇಂದಮ್ಮ. ಅಯ್ಯೋ ಅಯ್ಯೋ, ಬಿಟ್ಬಿಡಯ್ಯ, ಅವಳು ಸತ್ತೋಗ್ತಾಳಯ್ಯ, ಹಂಗೆಲ್ಲ ಮಾಡ್ಬೇಡಿ. ಅಯ್ಯೋ ಅಯ್ಯೋ. ಅವಳ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೆಯೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಸಾಯಿಸ್ಬಿಟ್ಟೆ. ನಮ್ಮ ವಂಶದ ಕುಡಿನ ಅವಳು ಹೊಟ್ಟೆಗೆ ಹಾಕಿದ್ದು ನಾನು, ಮತ್ ನನ್ನ ಯಾಕೆ ಸಾಯಿಸ್ಲಿಲ್ಲ? ಯಾಕೆ ಅಂತ ಹೇಳ? ಸ್ವಾರ್ಥ ಶಾಸ್ತ್ರಿಗಳೇ, ಸ್ವಾರ್ಥ. ನಿಮ್ಮೆಲ್ರ ಬಗ್ಗೆ ಗೊತ್ತಿದ್ರು ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ಒಬ್ಬ ಅಮಾಯಕಳ ಸಾವಿಗೆ ಕಾರಣ ಆಗೋದ್ನಲ್ಲ. ಅವಳು ಯಾವ ಅಮಾಯಕಳೋ? ಶಾಸ್ತ್ರಿ, ನಿನ್ನ ಸಾಯಿಸ್ಬೇಕು ಅನಿಸ್ತಾ ಇದೆ. ವಾಸು, ವಾಸು, ಅವ್ರು ನಿನ್ನ ಅಪ್ಪ ಆಗಿರೋದಕ್ಕೆ ಅವ್ರನ್ನ ನೀನೇನು ಮಾಡಕ್ಕಾಗಲ್ವೋ? ಅವ್ನ್ ಮಾಡಕ್ಕಾಗಲ್ಲ ಕಣೋ, ನಾವು ಮಾಡ್ಬೋದು ತಾನೆ. ಏನೋ ಎಲ್ರು ಹಂಗ್ ಮುಖ ನೋಡ್ತಾ ಇದ್ದೀರಾ? ಜಾತಿ ಜಾತಿ ಅಂತ ಇವನು ತುಂಬು ಗರ್ಭಿಣಿನ ಸಾಯಿಸಿದಾನೆ ಅಂತವ್ನ ಸುಮ್ನೆ ಬಿಟ್ಬಿಡ್ತೀರಾ? ಸಾಯಿಸಾಕೆ ನನ್ ಮಗನ್ನ. ನಡೀರಿ. ನಮ್ಮನ್ ಕ್ಷಮಿಸ್ಬಿಡಪ್ಪ. ನಿಮ್ಮಪ್ಪ ಇಂಥ ಕೆಲಸ ಮಾಡ್ತಾರೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ. ಊರವರೆಲ್ಲ ಹೆದರ್ಕೊಂಡು ಅಪಾರ್ಥ ಮಾಡ್ಕೊಂಡ್ರು. ಹೌದು ಅಣ್ಣ, ನಿಮ್ಮನ್ ನೋಡಿ ಯಾರೂ ಭಯ ಪಡಲ್ಲ. ಬೇಡಮ್ಮ, ಆ ಭಗವಂತ ನಮ್ಮನ್ನ ಇನ್ನ ಎಷ್ಟು ದಿವಸ ಹೀಗೆ ಇಡ್ತಾನೋ ಅಷ್ಟು ದಿನ ಆತ್ಮಗಳಾಗಿ ಜೊತೆಯಾಗೇ ಇರ್ತೀವಿ. ಎಷ್ಟೋ ಪ್ರೇಮ ಕಥೆಗಳನ್ನ ನೋಡಿದೀವಿ, ಎಷ್ಟೋ ಪ್ರೇಮಿಗಳನ್ನ ನೋಡಿದೀವಿ. ಆದ್ರೆ ಇಂಥ ಒಂದು ಪ್ರೇಮ ಕಥೆ ನಮಗ್ ತಿಳಿದಾಗ ಇದನ್ನ ನಿಮಗೆ ತೋರಿಸ್ಬೇಕು ಅನ್ನೋ ನಮ್ಮ ಪ್ರಯತ್ನವೇ ಈ ನಮ್ಮ ಇಂದುವದನ.